ಸಾವು ಗೆದ್ದ ಸಾತ್ವಿಕ್ಗೆ ಪಂಚಮಸಾಲಿ ಶ್ರೀಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣಕ್ಕೆ ಶ್ರೀಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಾವು ಗೆದ್ದಂತ ಸಾತ್ವಿಕ್ಗೆ ಪಂಚಮಸಾಲಿ ಶ್ರೀಗಳು ಆಶೀರ್ವಾದವನ್ನು ಮಾಡಿರುವಂಥದ್ದು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣಕ್ಕೆ ಶ್ರೀಗಳು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಬಾಲಕನ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಬಸವ ಜಯ ಮೃತ್ಯುಂಜಯ ಶ್ರೀಗಳು ನಮ್ಮ ಪಾಲಿಗೆ ಇಂದೇ ಬಸವ ಜಯಂತಿ, ಸಾತ್ವಿಕ್ ಬಾಲಬಸವ, ಸಾತ್ವಿಕ್ ಬಗ್ಗೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಾತುಗಳನ್ನು ಆಡಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಮಗು ನೋಡಿದ ತಕ್ಷಣ ಈಗ ತಾನೇ ಆ ಮಗು ಹೊಸ ಚೈತನ್ಯವಾಗಿ ಜನ್ಮ ತಾಳಿದೆ ಅನ್ನುವಂಥ ಒಂದು ಆ ಮಗುವಿನ ಮುಖದಲ್ಲಿ ಆ ಮಂದಹಾಸ, ಇನ್ನಷ್ಟು ಏನಾದರೂ ಸಾಧನೆ ಮಾಡಬೇಕನ್ನೋ ಉತ್ಸಾಹ ಆ ಮಗುವಿನ ಮುಖದಲ್ಲಿ ಕಾಣ್ತಾ ಇತ್ತು. ಆದರೆ ಎಲ್ಲಿ ಸಹ ಮಗು ಹಿಂಗೆ ಆಗೈತಂತ ಅಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆಂದ ಬಿಳಿ ವಸ್ತ್ರ ಹೊಡಿಸಿ ತೊಡಿಸಿದ್ರು. ನಾವು ಈ ಬುತ್ತಿ ಹಚ್ಚಿದ್ವಿ, ನೋಡಿದಾಗ ಬಾಲ ಬಸವಣ್ಣ ಥರ ಕಾಣ್ತಾ ಇದ್ದವನು. ಹಾಗಾಗಿ ನಮ್ಮ ಪಾಲಿಗೆ ಇವತ್ತನೇ ಬಸವ ಜಯಂತಿ ಆದಂಗಾಗಿದೆ. ಆ ರೀತಿಯಾಗಿ ಆ ಮಗುವಿನ ಆರೋಗ್ಯವನ್ನು ಕಂಡು ನಮಗೆಲ್ಲ ಆಶ್ಚರ್ಯ ಆಗೈತಿ. ಇಡೀ ವೈದ್ಯಕೀಯ ಲೋಕವೇ ಇವತ್ತು ಆಶ್ಚರ್ಯಗೊಂಡಿದೆ. ಬಹುತೇಕ ನಮ್ಮ ಭಾರತದ ಇತಿಹಾಸದಲ್ಲಿ ಅತೀ ಚಿಕ್ಕ ವಯಸ್ಸಿನ ಬಾಲಕನೊಂದು ಮಗುವೊಂದು 19 ಗಂಟೆಗಳ ಕಾಲ ಬದುಕುಳಿರ್ತಕ್ಕಂಥ ಇದು ಮೊದಲನೇ ಪ್ರಕರಣ ಅಂತ ಹೇಳಿದರೆ ತಪ್ಪಾಗಿಲ್ಲ ಅಂತ ಎಲ್ಲರ ಒಂದು ಭಾವನೆಯಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಾನೇ ಹೇಳಕ್ಕೆ ಇಚ್ಛೆಪಡ್ತೀನಿ, ಮುಂದೆ ಈ ಥರ ಮಗುವಿಗೆ ಈ ಥರ ಏನೋ ಉಳಿದಿರ್ತಕ್ಕಂಥ ಮಗುವಿಗೆ ಅವನ ಹೆಸರಲ್ಲಿ ಇಂಥ ಘಟನೆಗಳಾಗದ ರೀತಿಯಲ್ಲಿ ಸರ್ಕಾರ ಕಾಳಜಿ ವಹಿಸುವಂಥದ್ದು ಪ್ರಯತ್ನವನ್ನು ಮಾಡಬೇಕು. ಆ ಪ್ರೆಷರ್ ಸಾತ್ವಿಕ ಹೆಸರಲ್ಲಿ ಎಲ್ಲೆಲ್ಲಿ ತೆರೆದ ಭಾಗಗಳಿದ್ರೆ ಅದನ್ನು ಮುಚ್ಚುವಂಥ ಪ್ರಯತ್ನವನ್ನು ಮತ್ತು ಪೋಷಕರಿಗೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಎಲ್ಲ ಸಂಘ ಸಂಸ್ಥೆಗಳು ಸರ್ಕಾರ ಮಾಡಲಿ. ಆ ಮೂಲಕ ಸಾತ್ವಿಕನ ಹೆಸರು ಅಜರಾಮರ ಉಳಿಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನಿನ್ನೆ ವಿಜಯಪುರದಲ್ಲಿ ಬಾಲಕ ಕೊಳವೆ ಬಾವಿಗೆ ಬಿದ್ದ ಪ್ರಕರಣಕ್ಕೆ ಈಗ ಮತ್ತೊಂದು ಆದೇಶವನ್ನ ಹೊರಡಿಸಲಾಗಿದೆ. ಏನು ಈ ಕೊಳವೆ ಬಾವಿಗೆ ಅಗೆಯಲಾಗಿತ್ತು ಗುಂಡಿಯನ್ನ, ಈ ಗುಂಡಿಯನ್ನ ರೈತರೇ ಮುಚ್ಚಿಸಬೇಕು. ಜಮೀನು ಮಾಲೀಕ ಬೋರ್ವೆಲ್ ಕೊರೆದವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಇಬ್ಬರ ಮೇಲೂ ಕೂಡ ಎಫ್ಐಆರ್ ಅನ್ನು ದಾಖಲಿಸಲು ಜಿಲ್ಲಾಧಿಕಾರಿ ಸೂಚನೆಯನ್ನ ನೀಡಿದ್ದಾರೆ. ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಬಾಲಕ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಕಾರ್ಯಕ್ಕೆ ಅಗೆದ ಒಂದು ಗುಂಡಿ ಏನಿದೆ ಅದನ್ನ ರೈತರೇ ಮುಚ್ಚಿಸಬೇಕು ಅನ್ನುವಂತಹ ಆದೇಶವನ್ನ ಹೊರಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಕ್ಷಣ ಗ್ರಾಮದಲ್ಲಿ ಕೊಳವೆ ಬಾವಿ ದುರಂತಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಕಾರ್ಯಾಚರಣೆಗಾಗಿ ತೆಗೆದಂತಹ ಗುಂಡಿ ಏನಿತ್ತು, ಈ ಗುಂಡಿ ಮುಚ್ಚುವ ವಿಚಾರವಾಗಿ ಜಿಲ್ಲಾಧಿಕಾರಿ ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಲ್ಲರಿಗೂ ನಾನು ಹೇಳಿದ್ದೀನಿ, ತಪ್ಪು ಆ ಹೊಲದ ಮಾಲೀಕರದು. ಪ್ರೈಮರಿಲಿ ಸೆಕೆಂಡ್ ಬೋರ್ವೆಲ್ ಮಾಡಿ ಕೂಡ ಅವನ ಜವಾಬ್ದಾರಿಯನ್ನು ನೋಡಿಕೊಳ್ಬೇಕಾಗ್ತದೆ. ಸೊ ಇಬ್ಬರ ಮೇಲೆ ಎಫ್ಐಆರ್ ಮಾಡೋದ್ರ ಬಗ್ಗೆ ನಾವು ಆಲ್ರೆಡಿ ಸೂಚನೆ ನಾವು ಕೊಟ್ಟಿದ್ದೀವಿ. ಮುಂದೆ ಎರಡನೇದು ಅದಕ್ಕೆ ಇನ್ನೂ ತುಂಬುವ ಜವಾಬ್ದಾರಿ ಹೊಲದ ಮಾಲೀಕರದೇ ಇರ್ತದೆ. ಸರಿಯಾ, ನಾವು ಇಷ್ಟೆಲ್ಲ ರೆಸ್ಕ್ಯೂ ಆಪರೇಷನ್ ಮಾಡಿ ಕೊಟ್ಟಿದ್ದೀವಿ, ನಂತರ ಅದು ಹೊಲನ ನಾವು ತುಂಬಿಕೊಡಬೇಕಾದ್ರೆ ಮತ್ತೆ ಅವನಿಗೇನು ಜವಾಬ್ದಾರಿ ಇದೆ ಹೊಲದ ಮಾಲೀಕರಿಗೆ. ಸೊ ಅದು ಅವನೇ ಮಾಡಬೇಕಾಗುತ್ತೆ. ಅದನ್ನು ನಾವು ಖಂಡಿತ ಖಚಿತಪಡಿಸ್ಕೊಳ್ತೀವಿ. ಮೂರನೇದು, ಈ ರೆಸ್ಕ್ಯೂ ಆಪರೇಷನ್ಗೆ ಎಷ್ಟು ಖರ್ಚಾಗಿದೆ ಅಂತ ತಾವು ಕೇಳಿದ್ದೀರಾ. ನಾವು ಇನ್ನೂ ಖರ್ಚು ವೆಚ್ಚ ಇನ್ನೂ ನೋಡಿಲ್ಲ. ಎಲ್ಲರಿಗೂ ನಾನು ಹೇಳಿದ್ದೀನಿ, ತಪ್ಪು ಆ ಹೊಲದ ಮಾಲೀಕರದು. ಪ್ರೈಮರಿಲಿ ಸೆಕೆಂಡ್ ಬೋರ್ವೆಲ್ ಮಾಡಿ ಕೂಡ ಅವನ ಜವಾಬ್ದಾರಿಯನ್ನು ನೋಡಿಕೊಳ್ಬೇಕಾಗ್ತದೆ. ಸೊ ಇಬ್ಬರ ಮೇಲೆ ಎಫ್ಐಆರ್ ಮಾಡೋದ್ರ ಬಗ್ಗೆ ನಾವು ಆಲ್ರೆಡಿ ಸೂಚನೆ ನಾವು ಕೊಟ್ಟಿದ್ದೀವಿ. ಮುಂದೆ ಎರಡನೇದು ಅದಕ್ಕೆ ಇನ್ನೂ ತುಂಬುವ ಜವಾಬ್ದಾರಿ ಹೊಲದ ಮಾಲೀಕರದೇ ಇರ್ತದೆ. ಸರಿಯಾ, ನಾವು ಇಷ್ಟೆಲ್ಲ ರೆಸ್ಕ್ಯೂ ಆಪರೇಷನ್ ಮಾಡಿ ಕೊಟ್ಟಿದ್ದೀವಿ, ನಂತರ ಅದು ಹೊಲನ ನಾವು ತುಂಬಿಕೊಡಬೇಕಾದ್ರೆ ಮತ್ತೆ ಅವನಿಗೇನು ಜವಾಬ್ದಾರಿ ಇದೆ ಹೊಲದ ಮಾಲೀಕರಿಗೆ. ಸೊ ಅದು ಅವನೇ ಮಾಡಬೇಕಾಗುತ್ತೆ. ಅದನ್ನು